13ನೇದು ಮುಖ್ಯ ಪ್ರಶ್ನೆ. ಆ ಮುಸ್ಲಿಂ ಇಸ್ಲಾಮಿನೊಡನೆ ಕೇಳುತ್ತಾರೆ. ಅದೇನೆಂದರೆ, ಇಸ್ಲಾಮಿನಲ್ಲಿ ಮುಸಲ್ಮಾನರಿಗೆ ಹಂದಿಯ ಮಾಂಸ ಸೇವಿಸುವುದಕ್ಕೆ ಯಾಕೆ ತಡೆಯಲಾಗಿದೆ? ಇಸ್ಲಾಮಿನಲ್ಲಿ ಹಂದಿಯ ಮಾಂಸ ಸೇವಿಸುವುದಕ್ಕೆ ಮಾನ್ಯತೆ ಯಾಕೆ ಇಲ್ಲ? ಕುರಾನಿನಲ್ಲಿ 4 ಬಾರಿ ಹೇಳಲಾಗಿದೆ. ಸೂರ ಬಕರ ಸೂರ ನಂಬರ್ 2 ಆಯ ನಂಬರ್ 173, ಸೂರ ಮಾಯಿದಾ ಸೂರ ನಂಬರ್ 5 ಆಯ ನಂಬರ್ 3, ಸೂರ ಅನ್ಆಮ್ ಸೂರ ನಂಬರ್ 6 ಸೂರ ನಂಬರ್ ಆಯ ನಂಬರ್ 145, ಸೂರ ನಹ್ಲ್ ಸೂರ ನಂಬರ್ 16 ಆಯ ನಂಬರ್ 115. ಹುರಿಮತು ಅಲೈಕುಂ ವಲ್ ಮೈತು ಉದ್ದಮ ವಲ್ ಮಾಮಲ್ ಗಂಜೀರಿ ವಲ್ ಉಹಿಲ್ಲಿ ಲಿ ಗೈರಿಲ್ಲಾಹ್. ನಿಮಗೆ ಹರಾಮಾಗಿದೆ ಸತ್ತ ಮಾಂಸ, ರಕ್ತ, ಹಂದಿಯ ಮಾಂಸ, ಪೋರ್ಕ್, ಮತ್ತು ಅದನ್ನು ಸೇವಿಸುವುದಕ್ಕೆ ಯಾವುದರ ಮೇಲೆ ಅಲ್ಲಾಹನ ಹೊರತು ಬೇರೆಯವರ ಹೆಸರೆತ್ತಲಾಗಿದೆ. ಅಲ್ಲಾಹನೇತರ ಆಹಾರ ಸೇವಿಸಲು ತೆಗೆದುಕೊಂಡು ಅದು ನಿಮಗೆ ಹರಾಮಾಗಿದೆ. ಈ ಮುಮಾನ್ಯತೆ ಕೇವಲ ಇಸ್ಲಾಮಿನಲ್ಲಿ ಮಾತ್ರವಲ್ಲ, ಬೇರೆ ಧರ್ಮದಲ್ಲೂ ಇದೆ. ಬೇಕಾದರೆ ನೀವು ಬೈಬಲ್ ಓದಿದರೆ, ಈಸಾಯಿ ಧರ್ಮದ ಗ್ರಂಥವಾಗಿದೆ. ಬೈಬಲ್ ಬರೆದಿದೆ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ ನಂಬರ್ 11 ಅಧ್ಯಾಯ 11 ವರ್ಸ್ ನಂಬರ್ 7-8ರಲ್ಲಿ, ದಿ ಸ್ವೈನ್ ದಿ ಪಿಗ್ ಥಾಟ್ ಇಟ್ ಆಸ್ ಎ ಡಿವೈಡೆಡ್ ಹೂಪ್ and do not chew the cud, it's unclean for you. You must not cut their meat, touch the carcasses, they are unclean for you. Leviticus chapter number 11 verse number 7-8 ಹಂದಿಯ ಕಾಲು ಅದು ಕ್ಲೋವೆನ್ ಆಗಿದೆ. chew the cuds ಅದು ನಿಮಗೆ ಗಲೀಜಾಗಿದೆ. ನೀವು ಅದರ ಮಾಂಸವನ್ನು ತಿನ್ನಬೇಡಿ ಮತ್ತು ಅದರ ಸತ್ತ ಮಾಂಸ ಮತ್ತು ಅದರ ಮೂಳೆಗಳನ್ನು ಮುಟ್ಟಬೇಡಿ. ಈ ಸಂದೇಶವನ್ನು ಮತ್ತೆ ಹೇಳಲಾಗಿದೆ ಬುಕ್ ಆಫ್ ಡಿಟರ್ನಮಿಯಲ್ಲಿ ಚಾಪ್ಟರ್ ನಂಬರ್ 14 ವರ್ಸ್ ನಂಬರ್ 8ರಲ್ಲಿ, ದಿ ಸ್ವೈನ್ ದಿ ಪಿಗ್ ಆಲ್ಸೋ ಅನ್ಕ್ಲೀನ್ ಆಲ್ ಥಾಟ್ ಇಟ್ ಆಸ್ ಎ ಡಿವೈಡೆಡ್ ಹೂಪ್, ಇಟ್ಸ್ ಡು ನಾಟ್ chew the cud, you are not touch to their meat or touch their carcass. ಸುವರ್ಣ ಕಾಲು ಕ್ಲೋವೆನ್ ಆಗಿದೆ, ಅದು ನಿಮಗೆ ಗಲೀಜಾಗಿದೆ. ಅದರ ಮಾಂಸವನ್ನು ತಿನ್ನಬೇಡಿ, ಅದರ ಮೂಳೆಗಳನ್ನು ಮುಟ್ಟಬೇಡಿ ಅಥವಾ ಅದರ ಸತ್ತ ಮಾಂಸ ಮುಟ್ಟಬೇಡಿ. ಇದೇ ಸಂದೇಶವನ್ನು ಮತ್ತೆ ಹೇಳಲಾಗಿದೆ ಬುಕ್ ಆಫ್ ಇಸಾಯ ಚಾಪ್ಟರ್ ನಂಬರ್ 65 ವರ್ಸ್ ನಂಬರ್ 2-5ರಲ್ಲಿ. ಕೆಲವು ಸ್ಥಳಗಳಲ್ಲಿ ಬೈಬಲ್ ಬರೆದಿದೆ ಹಂದಿಯ ಮಾಂಸವನ್ನು ಸೇವಿಸುವುದು ಆರಾಮ್ ಆಗಿದೆ. ಕೇವಲ ಬೈಬಲಲ್ಲಿ ಮಾತ್ರವಲ್ಲ, ಹಿಂದೂ ಧರ್ಮದ ಗ್ರಂಥವನ್ನು ಓದಿದರೆ ಹಿಂದೂ ಧರ್ಮದ ಗ್ರಂಥದಲ್ಲೂ ಬರೆದಿದೆ. ಮನುಸ್ಮೃತಿಯಲ್ಲಿ ಬರೆದಿದೆ ಚಾಪ್ಟರ್ ನಂಬರ್ 5ರಲ್ಲಿ, ಬ್ರಾಹ್ಮಣ ಅವರು ಯಾವಾಗಲೂ ಹಣಮೆ, ಹಂದಿ ಹಾಗೂ ಬೆಳ್ಳುಳ್ಳಿ ಹಾಗೂ ಕೋಳಿ ಇದನ್ನು ಯಾವಾಗಲೂ ಸೇವಿಸುವುದಿಲ್ಲ. ಅದರ ಮುಂದೆ ಬರೆದಿದೆ ಧನುವಾಷನ್ ಉಪನಿಷತ್. ಯಾರು ಹರಾಮ್ ಮಾಂಸವನ್ನು ಮಾರಾಟ ಮಾಡುತ್ತಾರೆ, ಇದರ ಅರ್ಥ ಹಂದಿಯ ಮಾಂಸ, ನೀವು ಅವರ ಕೈ ಅಥವಾ ಕಾಲನ್ನು ಕಡಿಯಿರಿ. ಕುರಾನ್ ಅಥವಾ ಹದೀಸಲ್ಲಿ ಎಲ್ಲೂ ಬರೆದಿಲ್ಲ ಯಾರಾದರೂ ಹಂದಿಯ ಮಾಂಸವನ್ನು ಮಾರುತ್ತಾರೆ ಅವರ ಕೈ ಅಥವಾ ಕಾಲನ್ನು ಕಡಿಯಬೇಕೆಂದು. ಆದರೆ ಹಿಂದೂ ಧರ್ಮದಲ್ಲಿದೆ. ಇವಾಗ ನಾವು ನೋಡೋಣ, ಪ್ರಯತ್ನಿಸೋಣ. ಲಾಜಿಕ್ ಮತ್ತು ಸೈನ್ಸ್ನ ಪ್ರಕಾರ ಅರ್ಥ ಮಾಡಿಕೊಳ್ಳಲು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹಂದಿಯ ಮಾಂಸವನ್ನು ಸೇವಿಸುವುದರಿಂದ ಯಾಕೆ ನಮ್ಮನ್ನು ತಡೆಯಲಾಗಿದೆ? ಇವತ್ತಿನ ಸೈನ್ಸ್ ಹೇಳುವ ಪ್ರಕಾರ ಹಂದಿ ಮಾಂಸ ತಿನ್ನುವುದರಿಂದ ಸರಿಸುಮಾರು 70ಕ್ಕೂ ಹೆಚ್ಚು ಕಾಯಿಲೆಗಳು ಬರಬಹುದು. ಉದಾಹರಣೆಗೆ ಪಿನ್ ವಾರ್ಮ್, ರೌಂಡ್ ವಾರ್ಮ್, ಹುಕ್ ವಾರ್ಮ್, ಅನೇಕ ವಾರ್ಮ್ಗಳಿವೆ.
ಅದರಿಂದ ಬರಬಹುದು, ಹಂದಿಯ ಮಾಂಸದಿಂದ. ಮತ್ತು ಅತ್ಯಂತ ಭಯಂಕರವಾದ ಕಾಯಿಲೆ ಅದು ಪೀನಿಯಸೋಲಿಯಂ. ಅದನ್ನು ಸಾಮಾನ್ಯ ಜನರು ಹೇಳ್ತಾರೆ ಟೇಪ್ವಾಮ್. ಮತ್ತು ಈ ಟೇಪ್ವಾಮ್ ಅತಿ ಉದ್ದವಾಗಿರುತ್ತದೆ, 20 ರಿಂದ 30 ಅಡಿ ಹೊಟ್ಟೆಯಲ್ಲಿರುತ್ತದೆ. ಮತ್ತು ಇದರ ಮೊಟ್ಟೆ ರಕ್ತದ ಮೂಲಕ ನಿಮ್ಮ ದೇಹದ ಅನೇಕ ಭಾಗಗಳಿಗೆ ಹೋಗಬಹುದು. ಅದು ಮೆದುಳಿಗೆ ಹೋದರೆ, ಬ್ರೈನ್ಗೆ ಹೋದರೆ ಬ್ರೈನ್ ಡ್ಯಾಮೇಜ್ ಆಗ್ಬೋದು, ಕಣ್ಣಿಗೆ ಹೋದರೆ ಕುರುಡ ಆಗಬಹುದು, ಹೃದಯಕ್ಕೆ ಹೋದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ನಿಮ್ಮ ಅನೇಕ ಭಾಗಗಳಿಗೆ ಹೋಗಬಹುದು. ಮತ್ತು ನಿಮಗೆ ಗೊತ್ತಾಗುತ್ತದೆ ಅದರ ಕಾಯಿಲೆಗೆ ತುತ್ತಾಗಿದ್ದರೆಂದು ಅಷ್ಟರೊಳಗೆ ಬಹಳ ಸಮಯವಾಗಿರುತ್ತದೆ. ಇವತ್ತಿನ ಸೈನ್ಸ್ ಹೇಳುತ್ತದೆ ಹಂದಿಯ ಮಾಂಸದಿಂದ ಯಾವಾಗಲೂ ಫ್ಯಾಟ್ ಬಿಲ್ಡಿಂಗ್ ಮೆಟೀರಿಯಲ್ ಆಗಿದೆ. ಇದರಿಂದ ನಿಮ್ಮಲ್ಲಿ ಚರ್ಬಿ ಹೆಚ್ಚಾಗುತ್ತದೆ ಮತ್ತು ಚಾನ್ಸಸ್ ಇದೆ ಹೈಪರ್ ಟೆನ್ಷನ್ ಮತ್ತು ಹಾರ್ಟ್ ಅಟ್ಯಾಕ್. ಇದರಿಂದ ನೀವು ಅಮೆರಿಕದ ಸ್ಟ್ಯಾಟಿಸ್ಟಿಕ್ ನೋಡಿದರೆ 50% ಹೆಚ್ಚು ಜನರಿಗೆ ಹೈಪರ್ ಟೆನ್ಷನ್ ಇದೆ, ಟೆನ್ಷನ್ ಕಾಯಿಲೆ ಇದೆ, ರಕ್ತದಲ್ಲಿ ಒತ್ತಡ. ಮತ್ತು ಇದಕ್ಕೆ ಪ್ರಮುಖ ಕಾರಣ ಅವರು ಹೆಚ್ಚು ಹಂದಿಯ ಮಾಂಸ ತಿನ್ನುತ್ತಾರೆ.